ಆದ್ರಿಂದಲೇ ಸಮುದ್ರಯಾನ ನಾವು ಮಾಡಿದಂಗೆ ಆಗಲಿಲ್ಲ, ನಡ್ಕೊಂಡು ಹೋದ್ವಿ, ಇಂಥವೆಲ್ಲ ಮಾತುಗಳು ಅರ್ಥಹೀನ ಆ ದೃಷ್ಟಿಯಿಂದ. ಇದು ಸಂಪ್ರದಾಯದ ಒಂದು ಮಾತು. ಹಾಗಾದರೆ ಈ ಮುಂಚೆ ಪಾಕಿಸ್ತಾನಕ್ಕೂ ಹೋಗ್ಬೋದಿತ್ತು, ಬಾಂಗ್ಲಾದೇಶಕ್ಕೂ ಹೋಗ್ಬೋದಿತ್ತು. ಈಗ ಅಲ್ಲಿ ಹೋಗೋದು ಅರ್ಥಹೀನ, ಯಾಕಂದ್ರೆ ನಮ್ಮ ಸಂಸ್ಕೃತಿ ಅಲ್ಲಿಲ್ಲ. ಬಾಂಗ್ಲಾದೇಶದಲ್ಲಿ, ಪಾಕಿಸ್ತಾನದಲ್ಲಿ ಕೆಲವು ದೇವಾಲಯಗಳಿವೆ, ಇಲ್ಲ ಅಂತಲ್ಲ. ಢಾಕೇಶ್ವರಿ ಅಂತ ದೇವಾಲಯ ಬಾಂಗ್ಲಾದೇಶದಲ್ಲೇ ಇದೆ ಈಗ ಕೂಡ. ಪಶ್ಚಿಮ ಬಂಗಾಳದಲ್ಲಿ, ಪೂರ್ವ ಬಂಗಾಳದಲ್ಲಿ ಎರಡೂ ಕಡೆನೂ ಕೂಡ ದುರ್ಗಾದೇವಿ ಆರಾಧನೆ ಮಾಡ್ತಾರೆ. ಹೀಗೆ ದೇವಾಲಯಗಳಿವೆ, ಆದರೆ ಸಂಸ್ಕೃತಿ ಕ್ರಮೇಣ ನಷ್ಟ ಆಗಿದೆ. ಇದನ್ನೆಲ್ಲ ಒಬ್ಬ ವಿದ್ವಾಂಸರ ಜೊತೆ ಚರ್ಚೆ ಮಾಡುವಾಗ ಅವರು, ನಾನು ಈ ಮೊದಲೇ ಆಲೋಚನೆ ಮಾಡಿದ ಒಂದು ವಿಷಯವನ್ನು ಹೇಳಿಬಿಟ್ರು. ನೀವು ಹೇಳಿದ್ದು ಬಹಳ ಯುಕ್ತವಾಗಿದೆ. ಮೊದಲು ಪಾಕಿಸ್ತಾನ ಇದಕ್ಕೆಲ್ಲ ಹೋಗ್ಬೋದಿತ್ತು, ಈಗ ಅಲ್ಲಿ ಹೋಗೋದಕ್ಕೆ ಅರ್ಥ ಇಲ್ಲ. ಒಂದು ವಿಷಯ ಏನಂದ್ರೆ, ಈಗ ಬೆಂಗಳೂರಿಗೆ ಹೋಗೋದಕ್ಕೂ ಅರ್ಥ ಇಲ್ಲ ಅಂತಂದ್ರು ಅವರು ಇರೋದು ಬೇರೆ ಊರಿನಲ್ಲೇ, ಒಳ್ಳೆ ಸಾಧಕ ಅವರು. ನನಗೂ ಅದೇ ಅನಿಸಿತ್ತು. ಯಾಕೆಂದ್ರೆ 20-30 ವರ್ಷದಿಂದ ಬೆಂಗಳೂರು ಹೇಗಿತ್ತು ಹಾಗಿಲ್ಲ ಈಗ ಯಾವಾಗಾದ್ರೂ ಅಲ್ಲಿ ಹೋಗಿಬಿಟ್ರೆ ಇದು ಯಾವುದೋ ಪರದೇಶಕ್ಕೆ ಬಂದಂತೆ ಅನಿಸ್ತದೆ ನನಗೂ ಕೂಡ. ಅಂತ ಒಂದು ವಿಚಿತ್ರ ಪ್ರಜ್ಞೆ ನಾನು ಕಾಡ್ಲಿಕ್ಕೆ ತೊಡಗ್ತದೆ. ಆದ್ರಿಂದಲೇ ನಮ್ಮ ಬೆಂಗಳೂರು, ಅದರಲ್ಲಿ ಕೆಲವು ಪ್ರದೇಶಗಳು ವಿಶೇಷವಾಗಿ ಯಾವ ಅಮೆರಿಕಾದ ಸಿಲಿಕಾನ್ ವ್ಯಾಲಿಗೂ ಏನು ಕಡಿಮೆ ಇಲ್ಲ. ಆದ್ರಿಂದ ಅಲ್ಲಿ ಹೋಗೋದಕ್ಕೂ ಅರ್ಥ ಇಲ್ಲ ಅಂತ ಅವರು ಹಾಸ್ಯವಾಗಿ ಹೇಳಿದರು. ಹೌದು ಅಂತ ಕಾಣಿಸ್ತು ನನಗೆ. ಆದರೂ ಹೋಗ್ತೇವೆ. ಎಷ್ಟೋ ಸಲ ನಾನು ಹಾಸ್ಯ ಮಾಡೋದಿದೆ. ಈ ಪರಮಾತ್ಮನ 3 ಸ್ಥಾನಗಳಿವೆಲ್ಲ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಅದಾದ್ಮೇಲೆ ಬೆಂಗಳೂರೇ ಈ ಬ್ರಾಹ್ಮಣರಿಗೆಲ್ಲ. ಯಾಕಂತಂದ್ರೆ ಈ ಎಲ್ಲ ಮಠಗಳು, ಎಲ್ಲ ಸ್ವಾಮಿಗಳು, ವಿದ್ವಾಂಸರು ಎಲ್ಲರೂ ಕೇಂದ್ರೀಕರಿಸಿಕೊಂಡಿರೋದು ಅಲ್ಲೇ ಇದ್ದಾರೆ ಅಂತ ಹಾಸ್ಯ ಮಾಡೋದು ಇದೆ. ಆದರೆ ಅಂಥ ಕೇಂದ್ರ ಸ್ಥಾನ ಬೆಂಗಳೂರಿನ ಸ್ಥಿತಿಯೂ ಕೂಡ ಇವತ್ತು ಹಾಗಾಗಿದೆ. ಪರದೇಶ ಅನ್ನುವಂತೆ ಆಗಿಬಿಟ್ಟಿದೆ ಕೆಲವು ಭಾಗಗಳು ವಿಶೇಷವಾಗಿ. ಸುಮ್ಮನೆ ಹಾಸ್ಯಕ್ಕಾಗಿ ಈ ಮಾತು ಹೇಳಿದೆ. ಹಾಸ್ಯದಲ್ಲಿ ಒಂದು ಗಂಭೀರ ಆಲೋಚನೆ ಮಾಡಬೇಕಾದ ಸಂಗತಿ ಇದೆ, ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ. ಇರಲಿ. ಅಂತೂ ಭೌಗೋಳಿಕವಾಗಿ ಎಲ್ಲ ಖಂಡಗಳು ಒಟ್ಟಿಗೆ ಇದ್ದವು ಮೊದಲು, ಈಗ ಬೇರ್ಪಟ್ಟಿವೆ. ಅದರಲ್ಲೂ ಕೆಲವು ಭಾಗಗಳಿಗೆ ನಾವು ಹೋಗ್ತಿದ್ದೆವು ಮೊದಲು, ಈಗ ಅಲ್ಲಿ ಹೋಗೋದಕ್ಕೆ ಅರ್ಥ ಇಲ್ಲ, ಯಾಕಂದ್ರೆ ಸಂಸ್ಕೃತಿ ಇಲ್ಲ. ಆದ್ರಿಂದ ಈಗ ಅಮೆರಿಕ, ಯುರೋಪು, ಆಸ್ಟ್ರೇಲಿಯಾ ಮೊದಲಾದ ಖಂಡಗಳಿಗೆ ನಾವು ಯಾಕೆ ಹೋಗಬಾರ್ದು ಅಂತಂದ್ರೆ ಅಲ್ಲಿ ಸಂಸ್ಕೃತಿ ಇಲ್ಲ. ಆದ್ರಿಂದ ಮೊದಲು ಒಂದು ಕಾಲದಲ್ಲಿ ಸಂಸ್ಕೃತಿ ಇತ್ತು, ಆವಾಗ ಹೋಗಿ ಬರುವ ಪ್ರಯತ್ನ ನಡೀತಿತ್ತೇನೋ. ಆದರೆ ಬಹಳ ದೀರ್ಘಕಾಲದ ಪ್ರಯಾಣ, ಹೇಗೆ ಹೋಗ್ತಿದ್ರೋ ಬಿಡ್ತಿದ್ರೋ, ಬಹಳ ಹೋಗ್ತಿರ್ಲಿಲ್ಲ ಅಂತ ಕಾಣಿಸ್ತದೆ. ಹಾಗೆ ನೋಡಿದ್ರೆ ಇತ್ತೀಚಿನ ವಾಹನ ಅನುಕೂಲ ಹೆಚ್ಚಾಗಿರೋದ್ರಿಂದ ಈಗಲೇ ಈ ಕೇದಾರ, ಬದ್ರಿ ಮೊದಲಾದ ಪ್ರವಾಸಗಳು, ಉತ್ತರ ಭಾರತ, ದಕ್ಷಿಣ ಭಾರತದ ಪ್ರವಾಸದ ಪ್ಯಾಕೇಜ್ಗಳು ಎಲ್ಲ ಈಗ ಪ್ರಾರಂಭ ಆಗಿರೋದು. ಇದನ್ನು ವಿದ್ವಾಂಸರೊಬ್ಬರ ಜೊತೆ ಚರ್ಚೆ ಮಾಡುವಾಗ ಅವ್ರು ಹೇಳಿದರು, ಹೌದು, ಎಷ್ಟೋ ಭೂಭಾಗಗಳು ನಮ್ಗೆ ಅಂಟ್ಕೊಂಡೇ ಇದ್ದವು, ಅಲ್ಲಿಯೂ ಕೂಡ ಭಾರತೀಯ ಸಂಸ್ಕೃತಿ ಇತ್ತು. ಆದರೆ ಇಲ್ಲಿಯವರು ಅಲ್ಲಿಂದ ಇಲ್ಲಿ ಹೋಗ್ತಿದ್ರೋ ಇಲ್ಲೋ ಊಹೆ ಮಾಡೋದು ಕಷ್ಟ, ನಾವೀಗ ತೀರ್ಮಾನ ಮಾಡೋದು ಕಷ್ಟ. ಯಾಕೆಂತಂದ್ರೆ ಹೋಗಿ ಬರ್ಲಿಕ್ಕೆ ಬೇಕಾದ ಅನುಕೂಲ ಇದ್ದಿದ್ದಿಲ್ಲ. ಕಾಶಿ ಯಾತ್ರೆ ಮಾಡುವಾಗಲೇ ಹಿರಿಯರಾದವರು, ಅತ್ಯಂತ ವಯಸ್ಸಾದವರು ತಮ್ಮ ಗೃಹಸ್ಥ ಜೀವನದ ಕರ್ತವ್ಯಗಳೆಲ್ಲ ಮುಗಿಸಿ ಮಕ್ಕಳಿಗೆಲ್ಲ ಹಂಚಿಕೊಟ್ಟು ಇನ್ನು ಹೋಗಿ ಬರ್ತೀನಿ ಅಂತ ಹೋಗಿಬಿಡ್ತಿದ್ರಂತೆ. ಬಂದೆ ಒಂದು 2-3 ವರ್ಷ ಕಾಲ ಹೋಗ್ತಿದ್ರಂತೆ ಈಗ ಪ್ರಯಾಣ ಮಾಡ್ಕೊಂಡು. ವಿಪರೀತ ಕಳ್ಳರ, ದರೋಡೆಕೋರರ ಕಾಟ. ಇದು ಬೇರೆ ನಮ್ಮದು ದಂಡಕಾರಣ್ಯ ನಾವಿರೋದು. ಭರತವರ್ಷೇ ಭರತಖಂಡೆ, ಜಂಬೂದ್ವೀಪೇ ಭರತವರ್ಷೇ ಭರತಖಂಡೆ, ಇದು ದಂಡಕಾರಣ್ಯ. ಈ ಇಡೀ ದಕ್ಷಿಣ ಪ್ರಸ್ಥಭೂಮಿ, ಡೆಕ್ಕನ್ ಪ್ಲೇಟ್ಯೋ, ಇದೆಲ್ಲ ದಂಡಕಾರಣ್ಯ. ಇದು ಗೋದಾವರಿ ದಕ್ಷಿಣ ತೀರ, ಕಳ್ಳರು ಬೇರೆ. ಹಾಗಾಗಿ ಮತ್ತು ವಾಹನ ಸೌಕರ್ಯ ಇಲ್ಲ, ತಾವೇ ಅಡಿಗೆ ಮಾಡ್ಕೋಬೇಕು. ಎಲ್ಲ ಛತ್ರದಲ್ಲಿ ಎಲ್ಲೆಲ್ಲ ಊಟ ಮಾಡ್ತಿದ್ರು, ಹೋಗ್ತಿದ್ರು. ಬಂದರು. ಅದೊಂದು ಶಾಸ್ತ್ರದಲ್ಲೊಂದು ಮಾತು ಇದೆ, 12 ವರ್ಷ ತನಕ ನೋಡಬೇಕು, ಬರಲಿಲ್ಲ ಅಂದ್ರೆ ಶ್ರಾದ್ದ ಮಾಡಬೇಕು ಅಂತೇಳಿ. ಇದನ್ನೆಲ್ಲ ಈ ಚರ್ಚೆ ನಡುವೆ ಗಮನಕ್ಕೆ ಬಂದಂಥ ಅಂಶಗಳು. ಹೀಗಿರುವಾಗ ಯಾವಾಗ ಫ್ರಾನ್ಸಿಗೆ ಹೋಗ್ತಾರೆ, ರಷ್ಯಾಕ್ಕಾದ್ರೂ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಋಷಿಕಾಶ್ಚ ಚೀನಾಶ್ಚ ಅಂತೇಳಿ ಮಹಾಭಾರತದಲ್ಲೇ ಬಂದಿದೆ. ಈ ಮಹಾಭಾರತದ ಯುದ್ಧದಲ್ಲೇ ಚೀನಾ ದೇಶದ ಕೆಲವು ಪಡೆಗಳು, ರಷ್ಯಾ ದೇಶದ ಕೆಲವು ಪಡೆಗಳೆಲ್ಲ ಇಲ್ಲಿ ಯುದ್ಧಕ್ಕೆ ಬಂದಿದ್ದು ಕೂಡ ಕೆಲವು ಮಾತುಗಳಿವೆ. ಮತ್ತೆ ಈ ಸಂಪತ್ತನ್ನು ಸಂಗ್ರಹ ಮಾಡಲಿಕ್ಕೆ ಅರ್ಜುನ ಅಲ್ಲೆಲ್ಲ ಕೆಲವು ಬಾರಿ ಯಾತ್ರಾ ಕೂಡ ಮಾಡಿದ್ದ ಅನ್ನೋದನ್ನ ನೋಡಿದ್ದೀವಿ. ಋಷಿಕಾಶ್ಚ ಅಂದ್ರೆ ರಷ್ಯಾ, ಅದು ಈಗ ಅಂತಿದೆ, ಋಷಿ ನಮ್ಮಲ್ಲಿ. ಅದು ಈಗಿರೋದು ರಷ್ಯಾ ಅಂತಾಗಿದೆ ಅಷ್ಟೇ. ಚೀನಾಶ್ಚ ಮೊದಲು ಅಲ್ಲಿಗೆ ಹೋಗಬಹುದಿತ್ತು. ಈಗ ಕಲಿಯುಗದಲ್ಲಿ ಮುಂದೆ ಅದು ಭೂಭಾಗಗಳೇ ದೂರ ಹೋದ ಮೇಲೆ, ಅಲ್ಲಿ ಹೋಗೋದು ಬರೋದು ಕಷ್ಟ ಆದಮೇಲೆ ಅದನ್ನ ಬಿಟ್ಟುಬಿಟ್ರು. ಭಿನ್ನ ಸಂಸ್ಕೃತಿ ಆಯಿತು, ಭಿನ್ನ ಧರ್ಮ ಆಯಿತು, ನಮ್ಮ ಸಂಸ್ಕೃತಿ ಆಚರಣೆ ಕಷ್ಟ ಆಯಿತು, ಅದಕ್ಕೆ ಬಿಟ್ಟುಬಿಟ್ರು. ಇದಕ್ಕೊಂದು ಪ್ರಬಲವಾದ ಆಧಾರ ಏನಂದ್ರೆ ನಾರದ ಪುರಾಣದ ಆಧಾರ. ಕಲಿಯುಗದಲ್ಲಿ ಮಾಡಬಾರದು ಧರ್ಮಗಳು ಯಾವುದು? ಸಮುದ್ರ ಯಾತ್ರಾ ಸ್ವೀಕಾರ ಇರೋದು ಮೊದಲದೇ.
ಕಮಂಡಲು ವಿಧಾರಣಂ, ಅದಕ್ಕೆ ನಮ್ಗೆ ಅರ್ಥ ನನಗೆ ನೆನಪಿಲ್ಲ ಈಗ, ಬಹಳ 20-25 ವರ್ಷದಿಂದ ಯಾವಾಗೂ ಓದಿದ ನೋಟ್ ಮಾಡಿಕೊಂಡ ಶ್ಲೋಕ ಅದು. ದ್ವಿಜಾನಾಂ ಅಸವರ್ಣಾಸು ಕನ್ಯಾಸು ಉಪಯಮಃ, ಇದು ಗೊತ್ತಾಗ್ತದೆ. ಹಿಂದೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಸ್ತ್ರೀಯರನ್ನು ಮದುವೆ ಆಗ್ತಿದ್ರು. ಈಗ ಬ್ರಾಹ್ಮಣರನ್ನೇ ಕ್ಷತ್ರಿಯರನ್ನೇ ಮದುವೆ ಆಗಬೇಕು ಅಂತ ಈಗ ನಿಯಮ ಬಂದಿದೆ. ಮತ್ತೆ ದೇವರಾಜ್ಯ ಸುತೋತ್ಪತ್ತಿ, ಒಬ್ಬ ವ್ಯಕ್ತಿಗೆ ಅವನ ಪತ್ನಿಯಲ್ಲಿ ಮಕ್ಕಳಾಗದೆ ಹೋದರೆ ಆ ವ್ಯಕ್ತಿಯ ತಮ್ಮ ಏನಿರ್ತಾನಲ್ಲ ಮೈದುನ, ಅವನಿಂದ ಸಂತಾನ ಉತ್ಪಾದನೆ ಪಡ್ಕೋಬಹುದು ಅಂತ ಒಂದು ಮಾರ್ಗ ಇತ್ತು. ಅವನು ಹಾಗೆ ಸತ್ತು ಹೋದ, ಆ ಮಹಿಳೆ ಅಪುತ್ರವತಿಯಾಗಿ ಉಳಿದ್ಲು, ಮೈದುನನ ಮೂಲಕ ಸಂತಾನ ಉತ್ಪಾದನೆ ಮಾಡ್ಕೋಬೇಕು ಅಂತ. ಮತ್ತೆ ಬಂದವರಿಗೆ ಮಧುಪರ್ಕ ಕೊಡ್ತಾರಲ್ಲ, ಜೇನುತುಪ್ಪ ಕೊಟ್ಟು ಸ್ವಾಗತ ಮಾಡ್ತಾರಲ್ಲ, ಆವಾಗ ಒಂದು ಪಶುವನ್ನು ಕಡಿತಿದ್ರು. ಆಗ ಮಧುಪರ್ಕೆ ಪಶೋರ್ವಧ, ಇವ್ಯಾವು ಕಲಿಯುಗದಲ್ಲಿ ಇಲ್ಲ. ಒಂದೊಂದಾಗಿ ಅದನ್ನು ಹೇಳ್ತಾ ಹೋಗ್ತಿದ್ರು. ಮಾಂಸಾದನಂ ತಥಾ ಶ್ರಾದ್ಧೆ, ಕಲಿಯುಗದಲ್ಲಿ ಇದು ಶ್ರಾದ್ದದಲ್ಲಿ ಮಾಂಸ ಸ್ವೀಕಾರ ಮಾಡೋದು, ಇದು ಕೂಡ ಆವಾಗಿತ್ತು, ಈಗಿಲ್ಲ. ಈ ಮೂಲಕ ನಿಮ್ಮಲ್ಲಿ ಕೆಲವರು ಈ ಹಿಂದೆ ಮಾಡಿದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಿದ್ದೇನೆ. ಮೊನ್ನೆ ಒಬ್ರು ಕೇಳಿದರು, ಭೀಮಸೇನ ಮೊದಲಾದ ಪಾಂಡವರು ಮಾಂಸ ತಿಂತಿದ್ರು ಅಂತ ಹೇಳಿದ್ರಿ, ಅದು ಹೇಗೆ ಅವ್ರಿಗೆ ಉಚಿತ ಆಗ್ತದೋ ಹೇಗೆ ಅಂತ ಕೇಳಿದರೆ, ನಾನು ನಿಮಗೆ ಹೇಳಿದ್ದೆ ಮಹಾಭಾರತದಲ್ಲೇ ಅವರು ಜಿಂಕೆ ಮೊದಲಾದ ಪ್ರಾಣಿಗಳನ್ನು ಬೇಟೆ ಆಡ್ತಿದ್ರು ಅನ್ನೋದಕ್ಕೆ ಆಧಾರಗಳಿದೆ ಅಂತ ಮೊನ್ನೆ ತೋರಿಸಿದ್ದೆ. ಅದನ್ನು ಇನ್ನೊಂದ್ಸರಿ ನೀವು ನೆನಪು ಮಾಡ್ಕೊಳ್ಳಿ. ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆಯವರಿಗೆ ಕೊಟ್ಟ ಉತ್ತರಗಳನ್ನು ಕೂಡ ಮತ್ತೆ ಈಗ ನೆನಪು ಮಾಡ್ಕೊಳ್ಬೇಕು. ಶ್ರಾದ್ದದಲ್ಲಿ ಮಾಂಸ ಭೋಜನ ಬ್ರಾಹ್ಮಣರು ಮಾಡ್ತಿದ್ರು, ಕಲಿಯುಗದಲ್ಲಿ ಅದಿಲ್ಲ. ವಾನಪ್ರಸ್ಥಾಶ್ರಮ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ವಾನಪ್ರಸ್ಥ ಅಂದರೆ ಕಾಡಿಗೆ ಹೋಗಿಬಿಡೋದು, ಕಾಡಿನಲ್ಲೇ ಗಂಡ ಹೆಂಡತಿ ಬದುಕಿರೋದು, ಗೃಹಸ್ಥಾಶ್ರಮ ಕರ್ತವ್ಯ ಮುಗಿಸಿದ ಮೇಲೆ, ಅದು ಈಗಿಲ್ಲ. ದತ್ತಾಕ್ಷತಾಯ ಕನ್ಯಾಯ ಪುನರ್ದಾನಂ ವರಾಯಚ, ಹುಡುಗಿಯನ್ನು ಮದುವೆ ಮಾಡಿ ಕೊಟ್ಟಿದ್ದೀರಿ, ಅವಳು ಗಂಡ ಸಣ್ಣ ವಯಸ್ಸಿಗೆ ಸತ್ತೋಗಿಬಿಟ್ಟ, ಆ ಗಂಡ ಹೆಂಡರ ನಡುವೆ ಸಂಪರ್ಕನೇ ಆಗಿರಲಿಲ್ಲ, ಆಗ ಅವಳನ್ನು ಮತ್ತೊಂದ್ಸರಿ ಇನ್ನೊಬ್ಬ ವರನಿಗೆ ಮದುವೆ ಮಾಡಿಕೊಡ್ಬೇಕು, ಅದು ಈ ಕಲಿಯುಗದಲ್ಲಿ ಇಲ್ಲ. ನೈಷ್ಠಿಕ ಬ್ರಹ್ಮಚರ್ಯ ಕಲಿಯುಗದಲ್ಲಿ ಇಲ್ಲ. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅಂತಿದೆಯಲ್ಲ, ವಿದ್ಯಾಭ್ಯಾಸ ಮುಗಿಸುವ ತನಕ ಮಾತ್ರ ಬ್ರಹ್ಮಚಾರಿ ಆಗಿರಬೇಕು. ವಿದ್ಯಾಭ್ಯಾಸ ಮುಗಿದ ಮೇಲೆಯೂ ಕೂಡ ಕಲಿಯುಗದಲ್ಲಿ ನೈಷ್ಠಿಕ ಬ್ರಹ್ಮಚರ್ಯದಿಂದ ಇರಬಾರದು. ನೈಷ್ಠಿಕ ಬ್ರಹ್ಮಚರ್ಯದಿಂದ ಇರೋದು ಕಷ್ಟ ಕಲಿಯುಗದಲ್ಲಿ, ನಿಮಗೆಲ್ಲರಿಗೂ ಗೊತ್ತಿದೆ. ಅದರಿಂದ ಅದು ನಿಷಿದ್ಧ. ನರಮೇಧ, ಅಶ್ವಮೇಧ, ಕುದುರೆ ಕಡಿದು ಯಜ್ಞ ಮಾಡ್ತಿದ್ರಲ್ಲ ಕ್ಷತ್ರಿಯರು, ಅದು ಆ ಕಾಲಕ್ಕೆ ಮಾತ್ರ. ಕಲಿಯುಗದಲ್ಲಿ ಅದು ಯಾವ ಕ್ಷತ್ರಿಯರು ಅದನ್ನು ಮಾಡಬಾರ್ದು. ಆದರೂ ಈ ಯಾರೋ ಶಾತವಾಹನರು, ಗುಪ್ತರೋ ಯಾರೋ ಒಬ್ಬ ಚಕ್ರವರ್ತಿಗಳಲ್ಲಿ ಒಬ್ಬ ಅದನ್ನು ಅಶ್ವಮೇಧ ಯಾಗವನ್ನು ಕೂಡ ಮಾಡಿದ್ದ ಅಂತ ಕೇಳಿ ಬರ್ತದೆ. ಹಾಗೆ ನರಮೇಧ ಅಂತ, ಅದು ನರಮೇಧ ಅಂತ ಮನುಷ್ಯನನ್ನೇ ಕೊಂದು ಮಾಡೋದಲ್ಲ, ಕುದುರೆಯನ್ನು ಬಿಟ್ಟು ಬಿಡ್ತಾರಲ್ಲ ಸಂಚಾರ ಮಾಡಿ ಹೋಗುವಂತ, ಹಾಗೆ ಮನುಷ್ಯನನ್ನು ಬಿಟ್ಟು ಬಿಡ್ತಾ ಇದ್ರು ಅಂತ ಕೆಲವು ಕಡೆ ಹೇಳ್ತಾರೆ. ಅದ್ರ ಸ್ವಲ್ಪ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಈಗ. ಅಂತೂ ನರಮೇಧ ಆಗಲಿ ಅಶ್ವಮೇಧ ಆಗಲಿ ಕಲಿಯುಗದಲ್ಲಿ ಇಲ್ಲ. ಮತ್ತೆ ಮಹಾಪ್ರಸ್ಥಾನ ಗಮನಂ, ಮತ್ತೊಂದೇನಂದ್ರೆ ಮಹಾಪ್ರಸ್ಥಾನ ಗಮನಂ. ಈ ಪಾಂಡವರು ಮೊದಲಾದ ಮಹಾಪ್ರಸ್ಥಾನ ಮಾಡಿದ್ರು ಅಂತ ಬರ್ತದಲ್ಲ, ಅದೇನು ಅಂತಂದ್ರೆ ಎಲ್ಲ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಡೋದು, ಮತ್ತು ಮುಂದೆ ನಡಿಲಿಕ್ಕೆ ಶುರು ಮಾಡೋದು. ಅಂದ್ರೆ ತೀರ್ಥಯಾತ್ರೆಗೆ ಹೋಗೋದಲ್ಲ ಇದು, ನಡಿಲಿಕ್ಕೆ ತೊಡಗೋದು. ಅನ್ನ ಆಹಾರ ಇಲ್ಲ, ಶರೀರ ಬಿದ್ದು ಸಾಯೋ ತನಕನೂ ನಡೆಯೋದು. ಇದಕ್ಕೆ ಮಹಾಪ್ರಸ್ಥಾನ ಅಂತ ಕರೀತಾರೆ. ಪಾಂಡವರೆಲ್ಲ ಶರೀರ ಪರಿತ್ಯಾಗ ಮಾಡಿದ ಹಾಗೇನೆ, ಅದು ಮುಂದೆ ನಾವು ಸ್ವರ್ಗಾರೋಹಣ ಪರ್ವದಲ್ಲಿ ನೋಡೋರಿದ್ದೇವೆ. ಮತ್ತೆ ಇದೇ ಶಾಂತಿ ಪರ್ವ ನಾವೀಗ ನೋಡ್ತಿದ್ದೀವಲ್ಲ, ಕೆಲವು ಅಪರಾಧಗಳಿಗೆ ಮಹಾಪ್ರಸ್ಥಾನವೇ ಪ್ರಾಯಶ್ಚಿತ್ತ ಅಂತಿದೆ. ನಡ್ಕೊಂಡು ಹೋಗ್ತಾ ಇರಬೇಕು, ನಿಲ್ಲುವಂತಿಲ್ಲ. ನೀರಡಿಕೆ, ಹಸಿವು ಏನು ಪ್ರಶ್ನೆಯೇ ಇಲ್ಲ. ನೀರಡಿಕೆ, ಹಸಿವು, ಬಾಯಾರಿಕೆ, ಆಯಾಸ, ನಡ್ಕೊಂಡು ಹೋಗ್ತಾನೆ ಇರಬೇಕು. ಶರೀರ ಬಿದ್ದರೆ ಬಿದ್ದು ಸತ್ಯ ಹೋಗೋ ತನಕ ನಡಿಬೇಕು, ಸಾಯಬೇಕು ಅಂತಲೇ ನಡಿಬೇಕು. ಅದು ಮಹಾಪ್ರಸ್ಥಾನ. ಅದು ಈ ಕಲಿಯುಗದಲ್ಲಿ ಇಲ್ಲ. ಗೋಮೇಧ ಅಂತ ಮತ್ತೊಂದು ಯಜ್ಞ ಇತ್ತು, ಗೋವನ್ನು ಕೊಂದು ಮಾಡುವ ಯಜ್ಞ ಅಂತ ಗೊತ್ತಿಲ್ಲ ನಮ್ಗೆ, ಅದಕ್ಕೆ ಸ್ವರೂಪ ಗೊತ್ತಿಲ್ಲ. ಅದು ಈಗಿಲ್ಲ. ಏತಾನ್ ಧರ್ಮಾನ್ ಕಲಿಯುಗೆ ವರ್ಜಾರಾಹುರ್ ಮನೀಷಿಣಃ, ಈ ಯಾವ ಧರ್ಮಗಳು ಕೂಡ ಕಲಿಯುಗದಲ್ಲಿ ಇಲ್ಲ. ಇದು ನಾರದ ಪುರಾಣದಲ್ಲಿ ಪೂರ್ವ ಭಾಗದಲ್ಲಿ 24ನೇ ಅಧ್ಯಾಯದಲ್ಲಿ 13ರಿಂದ 16ನೇ ಶ್ಲೋಕಗಳು. ಇದರಿಂದ ಏನು ಗೊತ್ತಾಗ್ತದಂದ್ರೆ, ಮೊದಲು ಕೆಲವು ದೇಶಗಳಿಗೆ ಹೋಗ್ಬೋದಿತ್ತು, ಅದು ಕಲಿಯುಗದಲ್ಲಿ ನಿಷಿದ್ಧವಾಯಿತು. ಮತ್ತು ಭೌಗೋಳಿಕ ಕಾರಣಗಳಿಂದಲೂ ಕೂಡ ಭೂಗೋಳಗಳೇ ಬೇರೆ ಬೇರೆ ಸರಿದು ಬಿಟ್ಟ ಮೇಲೆ ಅದು ಹೋಗಲಿಕ್ಕೆ ಸಾಧ್ಯನೂ ಇಲ್ಲದಂತಾಯಿತು. ಹಡಗಿನಲ್ಲಿ ಪ್ರಯಾಣ ಮಾಡಿದರೆ ಮಡಿ ಮೇಲಿಗೆ ಸ್ನಾನ, ದೇವರ ಪೂಜೆ ಎಲ್ಲ ಆಗಬೇಕಲ್ಲ, ಬ್ರಾಹ್ಮಣರು ಯಜ್ಞ, ಕೆಂಡ ಹೊತ್ತಿಸಿ ಯಜ್ಞ ಮಾಡಬೇಕಲ್ಲ ಇವನು ಯಾವಾಗ ಯಜ್ಞ ಮಾಡೋನು? ಇದು ಕೆಲವರಿಗೆ ಬೇರೆಯವರಿಗೆ ಸಮಸ್ಯೆ ಅಲ್ಲ, ಬ್ರಾಹ್ಮಣರಿಗೆ ಬಹಳ ಸಮಸ್ಯೆ. ಆದ್ದರಿಂದ ಇವನ್ನೆಲ್ಲ ಕಲಿಯುಗದಲ್ಲಿ ವರ್ಜ್ಯ ಮಾಡಿದ್ದಾರೆ. ಆದ್ದರಿಂದ ಜಂಬೂದ್ವೀಪದ ಭರತ ವರ್ಷ ಅಂದರೆ ಇಡೀ ಗ್ಲೋಬ್, ಇವತ್ತಿರೋ ಎಲ್ಲ ಗ್ಲೋಬುಗಳು, ನಮ್ಮ ಖಂಡಗಳು ಕೂಡ ಭರತ ವರ್ಷಗಳೇ.
ಅಲ್ಲಿ ಹೋಗ್ಬೋದಿತ್ತು, ಈಗ ಹೋಗಬಾರ್ದು. ಮೊದಲು ಹೋಗ್ಬೋದಿತ್ತು, ಈಗ ಅವಕ್ಕೆಲ್ಲ ಕರ್ಮಕ್ಷೇತ್ರ ಅಂತ ಅವಾಗ ಹೆಸರಿತ್ತು. ಅಲ್ಲಿಯೂ ಕೂಡ ಅನೇಕ ಜ್ಞಾನಿಗಳಿದ್ರು. ಅಲ್ಲಲ್ಲಿ ಪಾಕಿಸ್ತಾನದಲ್ಲೇ ಒಳ್ಳೆ ವೇದಜ್ಞರಾದ ಪಂಡಿತರಿದ್ರು, ವೇದ ಪಾಠಶಾಲೆಗಳಿತ್ತು. ಈಗ ಇಂಡಿಯಾದಲ್ಲೇ ಇಲ್ದಂಗಾಗಿದ್ದಾರೆ. ಇದಕ್ಕೇನು ಮಾಡೋದೇ? ಹಾಗಾದರೆ ಅವೆಲ್ಲ ಮೊದಲು ಕರ್ಮಕ್ಷೇತ್ರ ಆಗಿದ್ದವು. ಮುಂದೆ ಏನಾಯಿತು ಅಂತಂದರೆ, ಆ ಕರ್ಮಕ್ಷೇತ್ರ ಅನ್ನುವ ಒಂದು ಹೆಸರನ್ನು ಸಂಕ್ಷಿಪ್ತ ಮಾಡಿದರು. ಅವೆಲ್ಲ ಕರ್ಮಕ್ಷೇತ್ರ ಅಲ್ಲ, ಭಾರತ ಖಂಡ ಮಾತ್ರ ಸಂಕ್ಷಿಪ್ತ, ಇದು ಮಾತ್ರ ಕ್ಷೇತ್ರ, ಇದನ್ನು ಬಿಟ್ಟು ಬೇರೆ ಕಲ್ಲಿಯಲ್ಲೂ ಹೋಗಬಾರದು ಅಂತ ಅದನ್ನು ಸಂಕ್ಷಿಪ್ತ ಮಾಡಿದರು ಅಂತ ನನ್ನ ಆಲೋಚನೆ. ಒಬ್ಬ ವಿದ್ವಾಂಸರು ಅದನ್ನು ಒಪ್ಪಿದರು. ಈ ವಿದೇಶ ಪ್ರಯಾಣ, ಸಮುದ್ರ ಗಮನ, ಇದರ ಬಗ್ಗೆ ಒಂದು ಧೋರಣೆ ಏನು ಅಂತಂದರೆ, ನಾವು ಚೈನಾ ಮೊದಲಾದ ದೇಶಗಳಿಗೆ ಹೋಗಿ ಬರ್ಬೋದು, ಅಮೇರಿಕಕ್ಕೆ ಹೋಗಬಾರ್ದು ಅನ್ನುವಂತಿಲ್ಲ. ಹೋಗಬಾರ್ದು, ಚೈನಾಕ್ಕೂ ಹೋಗಬಾರ್ದು, ಪಾಕಿಸ್ತಾನಕ್ಕೂ ಹೋಗಬಾರ್ದು, ಫ್ರಾನ್ಸಿಗೂ ಹೋಗಬಾರ್ದು, ಅಮೇರಿಕಕ್ಕೆ ಹೋಗಬಾರ್ದು, ಆಸ್ಟ್ರೇಲಿಯಾಕ್ಕೂ ಹೋಗಬಾರ್ದು. ಎಲ್ಲಿ ಧರ್ಮ ಕರ್ಮಗಳು ನಡೆಯೋದಿಲ್ಲ ಅಲ್ಲಿ ಹೋಗಬಾರ್ದು ಅಂತ ಒಂದೇ ಸ್ಪಷ್ಟವಾದ ಉತ್ತರ ಅದು. ವಿದೇಶ ಪ್ರಯಾಣ ತಪ್ಪೇ ಅಲ್ಲ ಅಂತ ಕೆಲವು ವಿದ್ವಾಂಸರು ಹೇಳೋರಿದ್ದಾರೆ. ಅದ್ರ ಬಗ್ಗೆ ಇತ್ತೀಚೆಗೂ ನಡೆದಿದೆ, ಮೊದಲು ನಡೆದಿದೆ. ಅದು ಅವ್ರ ದೃಷ್ಟಿ. ನಮ್ಮ ದೃಷ್ಟಿ ಏನಂದರೆ ಸಂಪ್ರದಾಯ ನಿಷ್ಠವಾದ ದೃಷ್ಟಿ. ಅದರಿಂದ ಅಲ್ಲಿ ಹೋಗಬಾರ್ದು ಅಂತೇಳಿ. ಮತ್ತು ಯಾರಾದರೂ ಔದ್ಯೋಗಿಕ ಕಾರಣ ಇತ್ಯಾದಿ ಕಾರಣಗಳಿದ್ದು ಹೋಗೋರಿದ್ದರೆ ಅವರವರು ತಮ್ಮ ಪಾಪ ಪುಣ್ಯಗಳಿಗೆ ತಾವು ಜವಾಬ್ದಾರಿಯಾಗಿ ಹೋಗಬೇಕು. ಶಾಸ್ತ್ರದಲ್ಲಿ ಮತ್ತು ಸಂಪ್ರದಾಯದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂಥ ಸಮ್ಮತಿನೂ ಕೂಡ ಇಲ್ಲ. ನಾವು ಅನೇಕ ಸಂಗತಿಗಳನ್ನು ಶಾಸ್ತ್ರ ಸಂಪ್ರದಾಯಗಳನ್ನು ಬಿಟ್ಟೇ ಮಾಡ್ತಿದ್ದೇವೆ. ಇದನ್ನು ಒಂದು ಮಾಡೋದು ಅವರವ್ರಿಗೆ ಬಿಟ್ಟದ್ದು. ವಾಸ್ತವಿಕವಾಗಿ ಅದು ದೋಷಕಾರಕ ಅಂತನ್ನೋದನ್ನು ಈ ಸಂದರ್ಭದಲ್ಲಿ ಸಂಪ್ರದಾಯನಿಷ್ಠ ಅಭಿಪ್ರಾಯ ಏನಿದೆ ಅದನ್ನು ನಿಮ್ಮ ಎದುರಿಗೆ ಹೇಳ್ತೇನೆ. ಹೀಗೆ ಜಂಬೂದ್ವೀಪ ಅಲ್ಲಿ ನಾವಿದ್ದೇವೆ, ಅದರಲ್ಲಿ ಭರತ ವರ್ಷದಲ್ಲಿದ್ದೇವೆ, ಅದರಲ್ಲಿ ಏಷ್ಯಾ ಖಂಡದಲ್ಲಿದ್ದೇವೆ. ಏಷ್ಯಾ ಖಂಡದ ಒಂದು ಭಾಗವಾದಂಥ ಭಾರತೀಯ ಉಪಖಂಡ, ಇಂಡಿಯನ್ ಸಬ್ ಕಾಂಟಿನೆಂಟ್ನಲ್ಲಿ ನಾವಿದ್ದೇವೆ. ಅದರಲ್ಲಿ ಕೂಡ ಗೋದಾವರಿ ನದಿ ಭಾರತದ ನಡುವೆ ಇದೆ. ಉತ್ತರದಲ್ಲಿ ಅವರಿದ್ದಾರೆ, ಉತ್ತರ ಭಾರತದವರು. ದಕ್ಷಿಣದಲ್ಲಿ ನಾವಿದ್ದೇವೆ. ದಂಡಕಾರಣ್ಯ ಅಂತ ಇದೊಂದು ಪ್ರದೇಶ. ಶುಕ್ರಾಚಾರ್ಯನ ಮಗಳ ಒಬ್ಬಳ ಮೇಲೆ ದಂಡಕ ಅನ್ನುವ ಒಬ್ಬ ರಾಜ ಅಕ್ರಮ ಎಸಗಿದ. ಆಗ ಅವರು ಕುಪಿತರಾಗಿ, ನಿನ್ನ ರಾಜ್ಯ 7 ದಿವಸದ ಒಳಗೆ ಧೂಳಿನ ಮಳೆ ಸುರಿದು ನೀನು ನಿನ್ನ ಸಂಪತ್ತು, ನಿನ್ನ ರಾಜ್ಯ, ಸೇನಾಪತಿಗಳು, ಪ್ರಜೆಗಳೆಲ್ಲರೂ ಹಾಳಾಗಿ ಹೋಗಿ ಶಾಪ ಕೊಟ್ಟಿತು. ಧೂಳಿನ ಮಳೆ ಸುರಿದು ಇಡೀ ರಾಜ್ಯ ನಷ್ಟ ಆಗೋಯ್ತು. ಅವಾಗೆಲ್ಲ ಇಡೀ ದಕ್ಷಿಣ ಭಾರತ ಭೂಮಿಯೆಲ್ಲ ದಂಡಕಾರಣ್ಯ ಆಗೋಯ್ತು. ಆ ದಂಡಕಾರಣ್ಯದಲ್ಲೇ ರಾಮ ಇದ್ದದ್ದು. ವಸ್ತುತಃ ಇದು ದಂಡಕಾರಣ್ಯವೇ. ಅದು ಕ್ರಮವಾಗಿ ನಾವು ಎಲ್ಲವನ್ನು ಕಡಿದು ಹಾಕಿದ್ದೀವಿ, ಕಾಡುಗಳನ್ನೆಲ್ಲ. ಈಗ ದಂಡಕ ಪ್ರದೇಶ ಅಂತಾಗಿದೆ ಅಷ್ಟೇ. ಇದೀಗ ದಂಡಕ ಅರಣ್ಯ ಇದ್ದದ್ದು ದಂಡ ಪ್ರದೇಶ ಅಂತಾಗಿದೆ. ಈ ಕೊನೆ ಇಷ್ಟೆಲ್ಲ ಅಭಿಪ್ರಾಯ ಹೇಳಿದ್ದೇನೆ. ಇದ್ರ ಬಗ್ಗೆ ನಿಮ್ಮ ಆಲೋಚನೆ ನೀವು ತಿಳಿಸ್ಬೇಕು. ಭಾಗವತ ತಾತ್ಪರ್ಯದಲ್ಲಿ 2 ಶ್ಲೋಕಗಳು ಇದ್ರ ಬಗ್ಗೆ ಬರ್ತವೆ. ಅದ್ರ ಬಗ್ಗೆನೂ ಕೂಡ ಒಂದಿಷ್ಟು ವಿಷಯಗಳನ್ನು ಹೇಳಬೇಕು. ಭಾಗವತ ತಾತ್ಪರ್ಯದಲ್ಲಿ ಆ ವಿಷಯ ಬರೋದು ಅಂತಂದರೆ ಅದು ಮೂಲ ಭಾಗವತದಲ್ಲೇ ಆ ವಿಷಯಗಳಿವೆ. ಅದನ್ನು ಸ್ಪಷ್ಟಪಡಿಸಿದಂಥ ಒಂದು ಭಾಗ ಅದು. ಅದೇನು, ಭರತ ವರ್ಷದ ಮಹಿಮೆಯನ್ನು ಒಂದು ಕಡೆ ಹೇಳ್ತಾರೆ. ಯದ್ಯತ್ರಣ ಸ್ವರ್ಗ ಸುಖಾವಶೇಷಿತಂ ಸ್ವಿಷ್ಟಸ್ಯ ದತ್ತಸ್ಯ ಕೃತಸ್ಯ ಶೋಭನಂ ತೇನ ಅಬ್ಜನಾಭ ಸ್ಮೃತಿ ಜನ್ಮನ ಸ್ಯಾತ್ ವರ್ಷೇ ಹರಿರ್ಭಜಿತಾಂ ಶಂತನೋತಿ. ಈಗ ನೋಡಿ ಏನು ಅಂತಂದರೆ, ಈ ನಾವು ಏನಾದರೂ ಯಜ್ಞ ದಾನ ಮೊದಲಾದ ಕರ್ಮಗಳೇನಾದರೂ ಮಾಡಿ ಬಹಳ ಪುಣ್ಯ ಪಡೆದಿದ್ರೆ ಸ್ವರ್ಗಕ್ಕೆ ಹೋಗ್ತೀವಲ್ಲ, ಅಲ್ಲಿ ಸುಖ ಅನುಭವಿಸಿದ ಮೇಲೆ ಏನಾದರೂ ಒಂದು ಸ್ವರ್ಗ ಸುಖ ಎಲ್ಲ ಅನುಭವಿಸಿದ ಮೇಲೆ ಸ್ವಲ್ಪ ಏನಾದರೂ ಉಳಿದಿದ್ದರೆ ಅದರಿಂದ ನಮಗೆ ಮತ್ತೆ ವರ್ಷದಲ್ಲೇ ಜನ್ಮ ಬರಲಿ, ಈ ವರ್ಷದಲ್ಲೇ ನಮಗೆ ಜನ್ಮ ಬರಲಿ ಅಂತ ಕೇಳ್ಕೊಂಡೊಂದು ಮಾತಿದೆ. ಅದಕ್ಕೆ ಭಾಗವತ ತಾತ್ಪರ್ಯದ ಒಂದು ಶ್ಲೋಕ ಇದೆ, ಕೂರ್ಮ ಪುರಾಣದ ಮಾತು. ಅನಧಿಕಾರಿಣೋ ದೇವ ಸ್ವರ್ಗಸ್ಥ ಭಾರತೋದ್ಭವಂ ವಾಂಛಂತ್ಯಾತ್ಮ ವಿಮೋಕ್ಷಾರ್ಥಂ ಉದ್ರೇಕಾರ್ಥೇ ಅಧಿಕಾರಿಣ ಅಂತ. ಈ ಪುಣ್ಯಕರ್ಮ ಮಾಡಿ ಸ್ವರ್ಗಕ್ಕೆ ಹೋಗಿ ಆ ಸ್ವರ್ಗ ಅನುಭವಿಸಿ ಮರಳಿ ಪುಣ್ಯ ತೀರಿದಾಗ ಇಲ್ಲಿ ಬರ್ತಾರಲ್ಲ, ಮತ್ತೆ ಮೋಕ್ಷಕ್ಕಾಗಿ ಅವ್ರು ಪುಣ್ಯಕರ್ಮ ಮಾಡಬೇಕಲ್ಲ, ಅಂಥವು ಕೆಲವರು ಮಾನವರು, ಇವರಿಗೆ ಅನಧಿಕಾರಿಕ ದೇವತೆಗಳು ಅಂತ ಕರೀತಾರೆ. ಸಣ್ಣ ಮಟ್ಟದ ದೇವತೆಗಳು, ಮಾನವರೇ ಆಗಿ ಮುಂದೆ ದೇವಪಟ್ಟಕ್ಕೆ ಏರಿದವರು ಕೆಲವರು. ಅವರೆಲ್ಲ ಈ ಭರತ ವರ್ಷದಲ್ಲಿ ಜನ್ಮವನ್ನು ಅಪೇಕ್ಷೆ ಪಡ್ತಾರಂತೆ. ಯಾಕೆಂದರೆ ಇಲ್ಲಿ ಕರ್ಮ ಮಾಡಿದರೆ ಫಲ ಹೆಚ್ಚು ಅಂತ. ಇದು ಅದ್ಭುತವಾದ ಮಾತು. ಮತ್ತೆ ಹಾಗಾದರೆ ದೊಡ್ಡ ದೊಡ್ಡ ದೇವತೆಗಳು, ಈ ಸಾಮಾನ್ಯ ದೇವತೆಗಳ ಕಥೆ ಇದಾಯಿತು. ದೊಡ್ಡ ದೇವತೆಗಳು ಇಲ್ಲಿ ಬಂದು ಹುಟ್ಲಿಕ್ಕೆ ಅಪೇಕ್ಷೆ ಪಡ್ತಾರೋ ಇಲ್ವೋ ಅಂದರೆ ಉದ್ರೇಕಾರ್ಥೆ ಅಧಿಕಾರಿಣ, ಆಧಿಕಾರಿಕ ದೇವತೆಗಳು
ತತ್ವಾಭಿಮಾನಿ ದೇವತೆಗಳು ಮೊದಲಾದವರು ಅವರು ಇಲ್ಲಿ ಬರ್ಲಿಕ್ಕೆ ಅಪೇಕ್ಷೆ ಪಡ್ತಾರೆ. ಯಾಕೆಂದ್ರೆ ಅವರಿಗೆ ಈಗ ತತ್ವಜ್ಞಾನ ಆಗಿ ಹೋಗಿದೆ, ಭಗವಂತನ ಅಪರೋಕ್ಷ ಜ್ಞಾನ ಆಗಿದೆ. ಆದರೂ ಇಲ್ಲಿ ಯಾಕೆ ಬರ್ತಾರೆ ಅಂದ್ರೆ ಇಲ್ಲಿ ಅವ್ರ ಕರ್ಮಗಳನ್ನು ಮಾಡಿದರೆ ಆ ಕರ್ಮದಿಂದ ಮೋಕ್ಷದಲ್ಲಿ ಅವರಿಗೆ ಆನಂದ ಹೆಚ್ಚಳ, ಅದಕ್ಕಾಗಿ ಬರ್ತಾರೆ ಅಂತ ಕೂರ್ಮ ಪುರಾಣದ ಒಂದು ಮಾತಿದೆ. ಇದು ಒಟ್ಟಾರೆ ಭಾರತ ವರ್ಷದ ಮಾತೇ ಇದು, ಇಡೀ ಗ್ಲೋಬಿನ್ ಮಾತೇ ಇದು. ಆದ್ರೂ ಮುಂದೆ ಅದು ಭರತ ಖಂಡಕ್ಕೆ ಸೀಮಿತ ಆಯ್ತಷ್ಟೇ. ಇದು ನನ್ನ ಆಲೋಚನೆ. ಇಲ್ಲಿ ನೋಡಿ, ಇದು ಭಾಗವತದ ಪಂಚಮ ಸ್ಕಂದದ 19ನೇ ಅಧ್ಯಾಯದ 28ನೇ ಶ್ಲೋಕ ನಾನೀಗ ಓದಿದ್ದು, ಅದರ ತಾತ್ಪರ್ಯ ಓದಿದ್ದು. ಮತ್ತೊಂದು ಕಡೆ ಪಂಚಮ ಸ್ಕಂದದ 6ನೇ ಅಧ್ಯಾಯದ 14ನೇ ಶ್ಲೋಕ ಒಂದಿದೆ, 15ನೇ ಶ್ಲೋಕ ಒಂದಿದೆ. 14ನೇ ಶ್ಲೋಕ ಏನು ಹೇಳ್ತದೆ? ಅಹೋ ಭುವಃ ಸಪ್ತ ಸಮುದ್ರವತ್ಯಾಹ ದ್ವೀಪೇಶು ವರ್ಷೇಶ್ವಧಿ ಪುಣ್ಯಮೇತತ್ ಗಾಯಂತಿ ಯತ್ರತ್ಯ ಜನಾಹ ಮುರಾರೇಹ ಕರ್ಮಾಣಿ ಭದ್ರಾಣ್ಯವತಾರಯಂತಿ. ಆಹಾ ಅಂತಾರೆ, ಎಂಥ ಪುಣ್ಯ ನೋಡ್ರಿ. ಏನು ಅಂದ್ರೆ 7 ಸಮುದ್ರಗಳಿಂದ ಕೂಡಿದ ಈ ಭೂಮಿಯ ಎಲ್ಲ ದ್ವೀಪಗಳಲ್ಲಿಯೂ ಎಲ್ಲ ವರ್ಷಗಳಲ್ಲಿಯೂ ಭಾರತ ವರ್ಷವೇ ಅಧಿಕ ಪುಣ್ಯ ಮಾಡಲಿಕ್ಕೆ, ಅಧಿಕ ಪಾಪ ಮಾಡಲಿಕ್ಕೂ ಪ್ರಶಸ್ತವಾದ ಜಾಗ. ಇಲ್ಲಿ ಜನ ಆ ಭಗವಂತನ ಲೀಲೆಗಳನ್ನ, ಅವನ ಅವತಾರಗಳನ್ನ ಹಾಡಿ ಹೊಗಳ್ತಾರೆ. ಕೆಲವರು ಹಾಗೆ ನಿಂದನೆ ಕೂಡ ಮಾಡ್ತಾರೆ. ಅವತಾರ ಎಂತಂತೂ ಇದು ನೀವು ಈಗಿನ ಪರಿಸ್ಥಿತಿಗಳನ್ನ ನೋಡಿದ್ರೆ ಗೊತ್ತಾಗ್ತದೆ. ಕೆಲವರು ಹೊಗಳವರಿದ್ದು ಕೆಲವರು ಬೈತನೂ ಕೂಡೋರು ಇರ್ತಿರ್ತಾರೆ. ಅಲ್ಲಿಯೂ ಕೂಡ ಬ್ರಹ್ಮಾಂಡ ಪುರಾಣದ ಒಂದು ಶ್ಲೋಕವನ್ನು ಆಚಾರ್ಯ ಉಲ್ಲೇಖ ಮಾಡ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ವಿಶೇಷಾತ್ ಭಾರತೀಯ ವರ್ಷೆ ಚರೇಯು ಪುಣ್ಯಮಪ್ಯಥ ಚರೇಯು ಪಾಪಮಪ್ಯಥ ತಥೈವ ಭಗವದ್ಭಕ್ತಿ ಪೃಥಿವ್ಯಾಂ ನಾಣ್ಯ ವರ್ಷಗಾಹ. ಅದೇನು ಅಂತಂದ್ರೆ, ಭಾರತ ದೇಶದಲ್ಲಿ ಪುಣ್ಯ ಪಾಪ ಎರಡನ್ನೂ ಕೂಡ ಮಾಡ್ಲಿಕ್ಕೆ ಅವಕಾಶ ಹೆಚ್ಚು. ಇನ್ನು ಬೇರೆ ವರ್ಷಗಳಲ್ಲಿ ಹೀಗಿಲ್ಲ. ಅನ್ಯ ವರ್ಷಗಾಹ, ಅಲ್ಲಿ ನೀವು ಪುಣ್ಯ ಪಾಪ ಇವುಗಳನ್ನ ಹಿಂದೆ ಮಾಡಿದ್ದನ್ನ ಪುಣ್ಯದ ಫಲವನ್ನು ಅಲ್ಲಿ ಅನುಭವಿಸಬೇಕು. ಹೊಸ ಪುಣ್ಯ ಮಾಡಿ ಸಾಧನೆ ಮಾಡ್ಲಿಕ್ಕೆ ಅಲ್ಲಿ ಅನುಕೂಲ ಇಲ್ಲ. ಅದು ನಾವು ಮಾಡಿದ ಉಳಿದ 8 ವರ್ಷಗಳ ಕಥೆ ಇದು. ಹೌದು, ಪೃಥ್ವಿಯಾಂ ನಾಣ್ಯ ವರ್ಷಗಾಹ. ಆದ್ರಿಂದ ಅವುಗಳನ್ನ ಏನು ಕರೀತಾರೆ? ಭೋಗಭೂಮಿ ಅಂತ ಕರೀತಾರೆ. ನಮ್ದನ್ನ ಕರ್ಮಭೂಮಿ ಅಂತ ಕರೀತಾರೆ. ಹಾಗಾದ್ರೆ ಈ ಕರ್ಮಭೂಮಿ ಅಂತ ಅನ್ನೋದಕ್ಕೆ ಏನು, ಈ ಕೆಲವರು ವಿದ್ವಾಂಸರು ಹೇಳೋ ಪ್ರಕಾರ ಇದು ನಮ್ದು ಕರ್ಮಭೂಮಿ ಅಲ್ವಾ, ಹಾಗಾದ್ರೆ ನಾವಿಲ್ಲಿ ಭೋಗ ಮಾಡೋದಿಲ್ಲೇನು? ಇಲ್ಲಿ ಕೂಡ ಎಲ್ಲ ಥರದ ಭೋಗಗಳನ್ನು ಅನುಭವಿಸ್ತೀವಿ, ನಮಗೇನು ಸಿಗ್ತದೋ ಅದನ್ನ. ಇನ್ನು ಆದ್ರಿಂದ ಇದು ಭೋಗಭೂಮಿಯೂ ಹೌದಲ್ಲ ಇದು. ಇನ್ನು ಯಾವುದನ್ನು ಭೋಗಭೂಮಿ ಅಂತ ನಾವು ಕೆಲವು ಬೇರೆ ದೇಶಗಳನ್ನ, ಅಮೆರಿಕ ಮೊದಲಾದ ದೇಶಗಳ ದೃಷ್ಟಿ ಇಟ್ಕೊಂಡು ಮಾತಾಡ್ತೇವೆ, ಅದು ಕೂಡ ಕರ್ಮಭೂಮಿನೇ. ಅಲ್ಲಿಯೂ ಸಂಧ್ಯಾ ವಂದನೆ ಮೊದಲಾದ ಕಾರ್ಯಗಳನ್ನು ಮಾಡಿದರೆ ಅಲ್ಲಿಯೂ ಫಲ ಇದ್ದೇ ಇದೆ. ಆದರೆ ಇಲ್ಲಿ ಕರ್ಮದ ಫಲ ಹೆಚ್ಚು, ಅಲ್ಲಿ ಭೋಗದ ಫಲ ಹೆಚ್ಚು ಅಂತ ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಅದಲ್ಲ, ಆ ವ್ಯಾಖ್ಯಾನ ಸರಿಯಲ್ಲ. ಈ ವ್ಯಾಖ್ಯಾನ ಇದು ಕರ್ಮಭೂಮಿಯೂ ಹೌದು ಭೋಗಭೂಮಿಯೂ ಹೌದು, ಅದು ಕರ್ಮಭೂಮಿ ಹೌದು ಭೋಗಭೂಮಿ ಹೌದು ಅಂತ ಏನು ವ್ಯಾಖ್ಯಾನ ಮಾಡ್ತಾರೆ, ಅದಷ್ಟು ಉಚಿತವಾದ್ದಲ್ಲ. ಯಾಕೆಂದ್ರೆ ಮಧ್ವವಿಜಯ 2ನೇ ಸರ್ಗದ ಮಧ್ಯೇಪಿ ಕರ್ಮಭೂವಿ ಭಾರತ ನಾಮ ಖಂಡೆ ಅಂತ ಏನಿದೆ, ಆ ಶ್ಲೋಕಕ್ಕೆ ಮಧ್ವವಿಜಯದ ಒಬ್ಬರು ಪ್ರಾಚೀನ ವ್ಯಾಖ್ಯಾನಕಾರರು, ವೇದಾಂಗ ತೀರ್ಥರು, ಆ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಅಂತಂದ್ರೆ, ನಾವು ಈ ಕರ್ಮಭೂಮಿಯಾದ ಭರತ ವರ್ಷದಲ್ಲಿ ಏನು ಕರ್ಮಗಳನ್ನು ಮಾಡ್ತೇವೆ, ಸತ್ಕರ್ಮ ಮಾಡಿದರೆ ಅದರಿಂದ ಸ್ವರ್ಗ, ದುಷ್ಟಕರ್ಮ ಮಾಡಿದರೆ ನರಕ, ಇನ್ನು ಶ್ರವಣ ಮರಣಾದಿಗಳನ್ನು ಮಾಡಿದರೆ ಮುಕ್ತಿ. ಈ ಮೂರಕ್ಕೆ ಇದು ಕಾರಣ ಆಗ್ತದೆ. ಆದರೆ ಉಳಿದ ಇಲಾವೃತ ಮೊದಲಾದ ವರ್ಷಗಳಿವೆ ಅಲ್ಲ, ನೀವು ಅಲ್ಲಿ ಸತ್ಕರ್ಮ ಮಾಡಿ ಮತ್ತೆ ಹೆಚ್ಚಿನ ಫಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಈ ಇಲಾವೃತ, ಭದ್ರ, ಹರಿ, ಕೇತುಮಾಲ ಮೊದಲಾದ ಕಡೆಗಳಲ್ಲಿ ಹಿಂದೆ ಎಲ್ಲೋ ಬೇರೆ ಕಡೆ ಮಾಡಿದ್ದನ್ನು ಇಲ್ಲಿ ಬಂದು ಅನುಭವಿಸಬೇಕು. ಈ ಭರತ ವರ್ಷದ ಮಹತ್ವ ಎಂಥದ್ದು ಅಂತಂದ್ರೆ, ಇಲ್ಲಿ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆ, ಪಾಪ ಮಾಡಲಿಕ್ಕೂ ಅವಕಾಶ ಇದೆ, ಅಧ್ಯಾತ್ಮ ಮಾರ್ಗ ಹಿಡಿಲಿಕ್ಕೂ ಅವಕಾಶ ಇದೆ. ಹೀಗೆ ಮಧ್ವವಿಜಯದ ವೇದಾಂಗ ತೀರ್ಥರ ವ್ಯಾಖ್ಯಾನ ಏನು ಹೇಳ್ತದೆ ಅಂತಂದ್ರೆ, ಕರ್ಮಭೂಮಿ ಅಂದ್ರೆ ಏನರ್ಥ? ಎಲ್ಲಿ ಸತ್ಕರ್ಮ ಮಾಡಿದರೆ ಸತ್ಫಲ ಸಿಗ್ತದೋ, ಅಂದ್ರೆ ಪರಲೋಕದಲ್ಲಿ ಮತ್ತೆ ಜನ್ಮಾಂತರಗಳಲ್ಲಿ, ಎಲ್ಲಿ ದುಷ್ಕರ್ಮ ಮಾಡಿದರೆ ನರಕದಲ್ಲಿ ಸತ್ಫಲ ಸಿಗ್ತದೆ ಮತ್ತು ಜನ್ಮಾಂತರದಲ್ಲಿ ದುಷ್ಫಲಗಳನ್ನು ಮನುಷ್ಯ ಅನುಭವಿಸಬೇಕಾಗ್ತದೋ, ಅದು ಕರ್ಮಭೂಮಿ ಅಂತ ಅರ್ಥ. ಇಂಥ ಕರ್ಮಭೂಮಿ ಅಂದ್ರೆ ಭರತ ವರ್ಷ ಮಾತ್ರ. ಅದು ಈ ಕೇತುಮಾಲ ಮೊದಲಾದ ವರ್ಷಗಳಲ್ಲ. ಅವರು ಭಗವಂತ ಭಕ್ತಿ ಮಾಡ್ತಿರ್ತಾರೆ, ಭಾಗವತದಲ್ಲಿ ಅದು ಸ್ಪಷ್ಟವಾಗೇ ಇದೆ. ಭಗವಂತನ ಭಕ್ತಿ, ಭಗವಂತ ಅಲ್ಲಿ ಸನ್ನಿಧೀಯತೆ ಅಂತ ಇದ್ದೇ ಇದೆ, ವಿಭಿನ್ನ ರೂಪಗಳಿಂದ ಇರ್ತಾನೆ ಅಂತಿದೆ. ಆದರೆ ಅಲ್ಲಿ ಅವರು ಮಾಡೋದೇನಿದೆ ಅಂದರೆ ತಮ್ಮ ಸ್ವಭಾವಕ್ಕನುಸಾರವಾಗಿ ಮಾಡ್ತಿರ್ತಾರೆ. ಬೇರೆ ಕಡೆ ಮಾಡಿದ ಪುಣ್ಯದ ಫಲವನ್ನು ಅಲ್ಲಿ ಅನುಭವಿಸ್ತಿರ್ತಾರೆ. ಪಾಪವನ್ನಂತೂ ಅವರಲ್ಲಿ ಮಾಡೋ ಪ್ರಸಂಗವೇ ಇಲ್ಲ. ದೊಡ್ಡ ವ್ಯಕ್ತಿತ್ವದ, ದೊಡ್ಡ ಅರ್ಹತೆಯ ಸಾಧಕರವರಾದ್ರಿಂದ ಇದು ಕರ್ಮಭೂಮಿ ಅಂತ ಅನ್ನೋದಕ್ಕೆ ಅರ್ಥ. ಅದನ್ನು ವೇದಾಂಗ ತೀರ್ಥರು
ಸ್ಪಷ್ಟಪಡಿಸಿದ್ದಾರೆ. ಹೀಗೆ ಮೊದಲು ಜಂಬೂದ್ವೀಪೆ ಅನ್ಬೇಕು, ಆಮೇಲೆ ಭರತವರ್ಷೆ ಭರತಖಂಡೇ ಅನ್ಬೇಕು. ಇದು ನನ್ನ ಆಲೋಚನೆ. ಕೆಲವು ವಿದ್ವಾಂಸರ ಜೊತೆ ಚರ್ಚೆ ಮಾಡಿದ್ದೇನೆ. ನಾ ಹೇಳಿದ ಕೆಲವು ಅಂಶಗಳನ್ನು ಒಪ್ಪಿದ್ದಾರೆ, ಕೆಲವು ಅಂಶಗಳನ್ನು ಒಪ್ಪಲಿಲ್ಲ. ಬಹುತೇಕ ನಾನು ಹೇಳುವ ಅಂಶಗಳೆಲ್ಲ ಬಹುಶಃ ವಿದ್ವಾಂಸರು ಒಪ್ಪಿದ್ದಾರೆ. ಇಬ್ಬರ ಜೊತೆ ಮಾತಾಡ್ಲಿಕ್ಕೆ ಸಾಧ್ಯ ಆಯಿತು. ಮತ್ತು ಕೆಲವರು ವಿದ್ವಾಂಸರ ಜೊತೆ ಇದರಲ್ಲಿ ಮಾತಾಡ್ತೇನೆ. ಕೆಲವು ಅಭಿಪ್ರಾಯಗಳು ಬಗೆಹರಿದೇ ಇರಬಹುದು. ಯಾಕೆಂತಂದ್ರೆ ವರ್ಷ ಬೇರೆ ಖಂಡ ಬೇರೆ ಅಂತ ನಾನು ಹೇಳ್ತಿದ್ದೇನೆ. ಇಲ್ಲ, ವರ್ಷವೇ ಖಂಡ ಅಂತ ಹೇಳೋರು ಕೆಲವು ವಿದ್ವಾಂಸರಿದ್ದಾರೆ. 7 ದ್ವೀಪಗಳಲ್ಲಿ ಜಂಬೂ ದ್ವೀಪ ಒಂದು, ಆ ಜಂಬೂ ದ್ವೀಪದಲ್ಲಿ 9 ಖಂಡ ಅಂತ ವ್ಯಾಖ್ಯಾನ ಮಾಡೋರಿದ್ದಾರೆ. ಅಲ್ಲಲ್ಲ, ಜಂಬೂ ದ್ವೀಪದಲ್ಲಿ 9 ವರ್ಷ, ಅದರಲ್ಲಿ ಭರತ ವರ್ಷದಲ್ಲಿ ಭರತ ಖಂಡ. ಆದ್ರಿಂದ ಅಲ್ಲ, ಹೌದು, ಕೆಲವು ಹೀಗೆ ಭಾಗವತಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳಿದೆ ನಮ್ಮಲ್ಲೇ. ಆದ್ರಿಂದ ಕೆಲವು ವಿದ್ವಾಂಸರ ಜೊತೆ ಚರ್ಚೆ ಮಾಡಿದಾಗ ಅದರಿಂದ ಏನು ಪರಿಹಾರ ಸಿಗದೇ ಇರಬಹುದು. ಆದರೂ ಅನೇಕ ಥರದ ಜಿಜ್ಞಾಸೆಗಳನ್ನು, ಚರ್ಚೆಗಳನ್ನು ಮುಂದೆ ಮಾಡ್ತೇನೆ. ನಿಮ್ಮೆದುರಿಗೂ ಕೂಡ ಇಟ್ಟಿದ್ದೇನೆ. ನೀವು ಇದರ ಬಗ್ಗೆ ನಿಮ್ಮ ಆಲೋಚನೆಯನ್ನು ನನಗೆ ತಿಳಿಸ್ಬೇಕು. ಇದೇ 7 ದ್ವೀಪಗಳಿಂದ ಕೂಡಿದ ಭೂಮಿ ಏನಿದೆಯಲ್ಲ, ಸಪ್ತದ್ವೀಪ ವಸುಂಧರ, ಇದನ್ನೇ ಭೂವರಾಹ ತನ್ನ ಕೋರೆ ದಾಡಿಯಿಂದ ಮೇಲೆತ್ತಿದ. ಒಬ್ಬರು ಕಳೆದ ದಿವಸ ಪ್ರಶ್ನೆ ಕೇಳಿದ್ರು, ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ. ವರಾಹ ಇಡೀ ಬ್ರಹ್ಮಾಂಡವನ್ನು ಮೇಲೆತ್ತಿದ್ನೋ, ಭೂಮಿಯನ್ನು ಮೇಲೆತ್ತಿದ್ನೋ ಅಂತಂದ್ರೆ ಸಪ್ತದ್ವೀಪಗಳಿಂದ ಕೂಡಿದ ಭೂಮಿಯನ್ನು ಮಾತ್ರ ಮೇಲೆತ್ತಿದ್ದು, ಅದೇ ನೀರಿನಲ್ಲಿ ಮುಳುಗಿತ್ತು, ಅದನ್ನು ಎತ್ತಿದ್ದ ಅಂತ ಹೀಗೆ ಶಾಸ್ತ್ರ ಅದನ್ನು ಹೇಳ್ತದೆ. ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ನಿಮ್ಮ ಅಭಿಪ್ರಾಯವನ್ನು ನೀವು ಮುಂದೆ ತಿಳಿಸ್ಬೇಕು. ನಮಸ್ಕಾರ.